ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾನುವಾರ ಬೆಳಿಗ್ಗೆ 8:30 ಅಜ್ಜಿ ಮಾಡಿ ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿಯಲ್ಲಿ ನಿಂತಿರ್ತಾರೆ. ಈ ದಿನ ಸೊಪ್ಪು ಮಾರೋರು ಯಾರು ಬರಲಿಲ್ವಲ್ಲ ಅಂತ ಆ ಸಮಯಕ್ಕೆ ಸೊಪ್ಪು ಮಾರೋರು ಬರ್ತಾರೆ. ಅಜ್ಜಿ ಸೊಪ್ಪು ಮಾರೋರನ್ನ ಕರೀತಾಳೆ. ಆ ಮಾಡಿ ಫಸ್ಟ್ ಫ್ಲೋರಿಂದ ಕೆಳಗಡೆ ಪಾರ್ಕಿಂಗ್ ಹತ್ರ ಬಂದು ಆ ಸೊಪ್ಪು ಮಾರೋಳ್ದು ಬುಟ್ಟಿನ ಮೇಲಿಂದ ಕೆಳಗಡೆ ಇಳಿಸಿ ಸೊಪ್ಪು ಹೇಗಮ್ಮ ಅಂತ ವಿಚಾರಿಸ್ತಾರೆ. ಅವ್ರು ಹೇಳ್ತಾಳೆ, ಕಟ್ಟು 10 ರೂಪಾಯಿ, ಯಾವುದೇ ಸೊಪ್ಪು ತಗೊಂಡ್ರು ಕಟ್ಟಿಗೆ 10 ರೂಪಾಯಿ. ಅಜ್ಜಿ ಹೇಳ್ತಾರೆ, ಇಲ್ಲಮ್ಮ ಜಾಸ್ತಿ ಆಯಿತು, 7 ರೂಪಾಯಿ ಮಾಡ್ಕೊ ಒಂದು ಕಟ್ಟಿಗೆ ಅಂತ. ಸರಿ, ಅವರು ಇಲ್ಲಮ್ಮ ಅಂತ ಚೌಕಾಸಿ, ನೀ ಕೊಡೇನಾ ಬಿಡೆ. ಕೊನೆಗೆ ಅಜ್ಜಿ ಹೇಳ್ತಾರೆ, ನಾನು 4 ಕಟ್ಟು ತೊಗೋತೀನಮ್ಮ ಅಂತ. ಸರಿ, ಸೊಪ್ಪು ಮಾರೋಳು ನೋಡ್ತಾಳೆ, ಆಯ್ತಮ್ಮ ನೀನೇ ಗೆದ್ದೆ 7 ರೂಪಾಯಿಗೆ ಅಂತ 4-5 ಕಟ್ಟು ಅಜ್ಜಿ ತಗೋತಾರೆ, ದುಡ್ಡು ಕೊಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಈ ಸೊಪ್ಪು ಮಾರೋರು ಓದೋರು ಬಂದಾಗ ಬುಟ್ಟಿನ ಪುನಃ ತಲೆ ಮೇಲೆ ಇಟ್ಕೊಳ್ಳುವಾಗ ತೊಗೊಂಡವ್ರು ಸಹಾಯ ಮಾಡ್ತಾರೆ, ಬುಟ್ಟಿನ ತಲೆ ಮೇಲೆ. ಅದೇ ರೀತಿ ಅಜ್ಜಿ ಬುಟ್ಟಿ ತೆಗೆದು ಸೊಪ್ಪು ಮಾರೋಳ ತಲೆ ಮೇಲೆ ಇಡ್ತಾಳೆ. ಆವಾಗ ಅವಳು ನೋಡಿದ್ರೆ ಸ್ವಲ್ಪ ಸುಸ್ತಾಗಿರೋ ಕಾಣುತ್ತೆ, ಹಾಗೆ ಕೂತ್ಬಿಡ್ತಾಳೆ ಸೊಪ್ಪು ಮಾರೋಳು. ಅವಾಗ ಅಜ್ಜಿ ನೋಡ್ತಾರೆ, ದಡ ಮೇಲೆ ಹೋಗ್ಬಿಟ್ಟು ನೀರು ತಂದು ಮುಖಕ್ಕೆ ಚಿಮುಕಿಸಿ ನೀರು ಕುಡಿಯೋಕ್ಕೆ ಕೊಟ್ಟು ನಂತರ ಪುನಃ ಮೇಲೆ ಹೋಗ್ಬಿಟ್ಟು ಇಡ್ಲಿ ಚಟ್ನಿ, ಒಂದು 4 ಇಡ್ಲಿ ಚಟ್ನಿ ಒಂದು ತಟ್ಟೆಯಲ್ಲಿ ಹಾಕೊಂಡು ಬಂದು ತಿನ್ನೋಕ್ಕೆ ಕೊಡ್ತಾರೆ. ಆಮೇಲೆ ಮೇಲೆ ಹೋಗ್ಬಿಟ್ಟು ಬಿಸಿ ಬಿಸಿ ಫಿಲ್ಟ್ರ್ ಕಾಫಿ ಒಂದು ಕಪ್ ತಂದು ಕೊಡ್ತಾರೆ. ಸೊಪ್ಪು ಮಾರೋಳು ತಿಂದ್ಬಿಟ್ಟು ತುಂಬ ಕೃತಜ್ಞತೆಯಿಂದ ಅಜ್ಜಿನ ನೋಡ್ತಾಳೆ. ಅಜ್ಜಿ ಕಾಫಿ ಕೊಡ್ತಾರೆ, ಕಾಫಿನ ಕುಡಿತಾಳೆ. ಆಮೇಲೆ ಅಜ್ಜಿ ಆ ಸೊಪ್ಪು ಮಾರೋರಿಗೆ ಕ್ಲಾಸ್ ತಗೋತಾರೆ. ಅಲ್ಲಮ್ಮ, ನೀನು ಕೆಲಸಕ್ಕೆ ಸೊಪ್ಪು ಮಾರೋಕ್ಕೆ ಬರೋಕ್ಕೆ ಮೊದಲು ಮನೇಲಿ ತಿಂಡಿ ತಿನ್ಬಾರ್ದ, ಏನಾದ್ರು ಹೊಟ್ಟೆಗೆ ಹಾಕ್ಕೊಳ್ತಾನೆ ಬರಬೇಕು ಅಂತ. ನಾವು ನಾವೇ ಆಗಲಿ ನೀವೇ ಆಗಲಿ ಸಂಪಾದನೆ ಮಾಡೋದು ಫಸ್ಟ್ ನಮ್ಮ ಹೊಟ್ಟೆಗಾಗಿ ಅಲ್ವೇನಮ್ಮ ಅಂತ. ಸೊಪ್ಪು ಮಾರೋರು ಹೇಳ್ತಾಳೆ, ಹೌದು, ಆದರೆ ಇವತ್ತು ಸ್ವಲ್ಪ ನಂದು ತಡ ಆಗೋಯ್ತು. ಆಮೇಲೆ ನಂದು ವ್ಯಾಪಾರ ಅಲ್ಲ 11-11:30 ಒಳಗೆ ಮುಗಿದೋಗುತ್ತೆ. ಸರಿ, ಮನೆಗೆ ಬೇಗ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಡೋಣ ಅಂದ್ಕೊಂಡು ಇದು ಮಾಡಿದೆ ಅಂತ. ಇದನ್ನು ಆಯಿತು. ಈಗ ಈ ಅಜ್ಜಿ ಮೊಮ್ಮಗ ಕೆಳಗಡೆ ಸೆಲ್ಲರಲ್ಲಿ ಆಟ ಆಡ್ತಾ ಇರ್ತಾನೆ. ಈ ಅಜ್ಜಿ ಚೌಕಾಸಿ ಮಾಡೋದೆಲ್ಲ ಗಮನಿಸಿರ್ತಾನೆ. ಆ ಸೊಪ್ಪು ಮಾರೋಳು ಹೋದ್ಮೇಲೆ ಅಜ್ಜಿ ಹತ್ರ ಬಂದು, ಅಜ್ಜಿ ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಜ್ಜಿ, ತುಂಬ ವಿಚಿತ್ರ ಅಂತಾನೆ. ಯಾಕಪ್ಪ ಅಂತ ಅಜ್ಜಿ ಕೇಳ್ತಾರೆ. ಅಲ್ಲ, ಒಂದು ಕಟ್ಟಿಗೆ 3 ರೂಪಾಯಿ ಚೌಕಾಸಿ ಮಾಡಿ ತಗೊಂಡೆ, ಆದರೆ ಅದೇ ಸೊಪ್ಪು ಮಾರೋಳಿಗೆ ಇಡ್ಲಿ ಕೊಟ್ಟು ಕಾಫಿ ಕೊಟ್ಟು ಅವಳನ್ನ ಸಂತೈಸಿದೆ, ಅದ್ರದ್ದು ಬೆಲೆ ಎಷ್ಟು ಗೊತ್ತಾ ಅಜ್ಜಿ ನಿಂಗೆ ಅಂತ. ಅಜ್ಜಿ ಒಂದು ಸಲ ಮೊಮ್ಮಗನ ಮುಖ ನೋಡ್ತಾರೆ. ನೋಡಪ್ಪ, ವ್ಯಾಪಾರದಲ್ಲಿ ಧರ್ಮ ಇಲ್ಲ, ಬಟ್ ಧರ್ಮದಲ್ಲಿ ನಾವು ವ್ಯಾಪಾರ ಮಾಡಬಾರ್ದಪ್ಪ ಅಂತ. ಈಗ ಪೇರೆಂಟ್ಸ್ ಎಲ್ಲ ಮಕ್ಕಳು ಯಾವಾಗಲೂ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಗ್ಯಾಜೆಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಸರಿಯಾಗಿ ಓದಲ್ಲ ಅಂತೆಲ್ಲ ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಓಕೆ, ಇದಕ್ಕೆ ಒಂದು ತಮಾಷೆಯಾಗಿ ನಾವು ಮಕ್ಕಳಿಗೆ ಹೇಳಬಹುದು ಅಂತ ನನ್ನ ಅನಿಸಿಕೆ. ಏನಪ್ಪ ಅಂದರೆ, ಡಾರ್ವಿನ್ಸ್ ಥಿಯರಿ ಏನಪ್ಪ ಅಂದರೆ ಮಂಗನಿಂದ ಮಾನವ. ಬಟ್ ಆ್ಯಕ್ಚುಲಿ ಅದು ಮಂಗನಿಂದ ಮಾನವ ಅಲ್ಲ, ಅದು ಬೇರೆ ಥಿಯರಿ ಇದೆ. ಬಟ್ ಎಲ್ಲರೂ ಮಂಗನಿಂದ ಮಾನವ ಅಂದ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಕೂಡ ಅದಕ್ಕೆ ಸ್ಟಿಕ್ ಆಗೋಣ. ಓಕೆ, ನೋಡಿ, ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು ಈ ರೀತಿ. ನೋಡಿ, ಮಂಗ ಯಾವ ರೀತಿ ಮಾನವ ಅಂದರೆ, ಒಂದು 4-5 ಸ್ಟೇಜ್ ಇದೆ. ಮೊದಲನೇ ಸ್ಟೇಜು ಮಂಗ ಏನು ಮಾಡ್ತು ಅಂದರೆ, ಈ 2 ಮುಂದೆ 2 ಮುಂಗಾಲನ್ನ ಮೇಲೆ ತೆಗೆದು ಹಾಗೆ ಕೈ ಆಯಿತು. ಕೈ ಆದಾಗ ಮಂಗದ ಕೈಗಳು ಯಾವಾಗಲೂ ಅಂಟ್ಕೊಂಡಿರುತ್ತೆ. ಆವಾಗ ಮೇಲೆ ಬೆರಳುಗಳು ಬಿಟ್ಕೊಂಡು ಬಂತೆ. ನಂತರ ಏನಾಯಿತು, ಮಂಗ ಸ್ಟ್ರೈಟಾಗಿ ನಿಂತ. ಸೊ ಬೆನ್ನು ಮೂಳೆ ಸ್ಟ್ರೈಟಾಗಿ ಅದು ಉದ್ದವಾಗಿ ನಿಲ್ಲಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಮಂಗಕ್ಕೆ ಕಿವಿ ಅಳ್ಳಾಡ್ತಾ ಇರುತ್ತೆ.
ಆ ಕಿವಿ ಅಳ್ಳಾಡೋದು ಸ್ಟಾಪ್ ಆಯಿತು. ನಂತರ ಹೊರಗಡೆ ಬಿಸಿಲಲ್ಲಿ ಓಡಾಡುವಾಗ ಸೂರ್ಯನ ಎದುರಿಂದ ರೋಮಗಳೆಲ್ಲ ಉದುರೋಯ್ತು. ಸೊ ಇದು ಒಂದು ಸ್ಟೇಜ್ ಅಪ್ ಅಂತ, ಇದು ನಾನು ತಮಾಷೆಗಾಗಿ ಹೇಳೋದು. ಈಗ ಮಕ್ಕಳು ನೀವಿವಾಗ ಮೊಬೈಲ್ ನೋಡ್ತೀರ, ಮೊಬೈಲ್ ಹೀಗೇ ನೋಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ನಿಮ್ಮ ಕೈಗಳು ಅಂಟ್ಕೊಂಡ್ಬಿಡುತ್ತೆ. ಕೈಗಳು ಅಂಟ್ಕೊಂಡ್ಮೇಲೆ ಈ 2 ಕೈಗಳು ಮುಂದೆ ಬಂದು ಮುಂಗಾಲಾಗ್ಬಿಡುತ್ತೆ. ನಂತರ ನಿಮ್ಮ ಬೆನ್ನು ಮೂಳೆ ಬಗ್ಗಿ ಗೂನಾಗ್ಬಿಟ್ಟು ನೀವು ಪುನಃ 4 ಕಾಲು ಪ್ರಾಣಿ ಆಗಿಬಿಡ್ತೀರಾ. ನಂತರ ಮೊಬೈಲ್ನ ಕಿವಿ ಹತ್ರ ಇಟ್ಕೊಂಡು ಹಿಂಗೆ ಬಗ್ಗುತ್ತೀರಾ. ಆವಾಗ ಕಿವಿ ಪುನಃ ಅಳ್ಳಾಡೋಕ್ಕೆ ಶುರುವಾಗ್ಬಿಡುತ್ತೆ. ಆಮೇಲೆ ಮನೇಲೇ ಕೂತ್ಕೊಂಡು ಹೊರಗಡೆ ಎಲ್ಲ ಆಟ ಆಡೋಕ್ಕೆ ಇದಕ್ಕೆಲ್ಲ ಹೋಗದೆ ರೂಮಲ್ಲಿ ಕೂತ್ಕೊಂಡು ಹೀಗೆ ಮೊಬೈಲ್ ನೋಡ್ತಾ ಇರೋದ್ರಿಂದ ನೀವು ಪುನಃ ನಿಮ್ಮ ಮೈ ಮೇಲೆಲ್ಲ ರೋಮ ಬೆಳೆದು ಬಿಡುತ್ತೆ. ಅದರಿಂದ ಮಕ್ಕಳೇ ನೀವೆಲ್ಲ ವಾರಕ್ಕೆ 1 ದಿನ ಮೊಬೈಲ್ ಪಥ್ಯ ಮಾಡಿ ಅಂತ ಹೇಳ್ಬೋದು. ಇದು ನಾನು ತಮಾಷೆಗಾಗಿ ಹೇಳಿದ್ದು. ನನಗೆ ಪೇರೆಂಟ್ಸು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಇರುವಾಗ ನಮ್ಮ ಅನಾಲಿಸಿಸ್ ಎಲ್ಲ ಆದಮೇಲೆ, ಇಂಟರಾಕ್ಷನ್ ಆದಮೇಲೆ ನಮ್ಮ ಹುಡುಗನಿಗೆ ಸ್ವಲ್ಪ ಮೆಮರಿ ಪವರ್ ಕಡಿಮೆ, ಓದಿದ್ದೆಲ್ಲ ಮರ್ತೋಗ್ತಾನೆ, ಪರೀಕ್ಷೆಯಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಉತ್ತರ ಬರೆಯಲ್ಲ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ನಾವು ನಮ್ಮ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬರೋ ಮಕ್ಕಳಿಗೆ ಒಂದು ಎಕ್ಸಸೈಸ್ ಕೊಡ್ತೀವಿ. ದಿನ ಇದು 5 ರಿಂದ 10 ನಿಮಿಷ. ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ರಿಗಾರ್ಡಿಂಗ್ ಮೆಮರಿ. ಏನಪ್ಪ ಅದು ಅಂದರೆ ಮಕ್ಕಳು ದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಇಡೀ ದಿನದ ದಿನಚರಿನ ಅವ್ರಿಗೆ ಜ್ಞಾಪಿಸ್ಕೋಬೇಕು. ನಿಮಗೆ ಮೊದಲೆಲ್ಲ ಈ ಆಕಾಶವಾಣಿಯಲ್ಲಿ ಈ ವಾರದ ಪಕ್ಷಿ ನೋಟ ಅಂತ ಬರ್ತಾಯಿತ್ತು. ಅದು ನಾನು ಕೇಳ್ತಾ ಇದ್ದೆ, ಅದು ನಾವು ಕೇಳೋದಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು. ಓಕೆ, ಈ ಮಕ್ಕಳಿಗೆ ಏನು ಹೇಳ್ತೀವಿ ಅಂದರೆ, ನೋಡು ನೀನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ ತಕ್ಷಣ ಏನು ಮಾಡಿದೆ? ಆಲೋಚಿಸಿದೆ, ಸ್ನಾನ ಮಾಡಿದೆ, ಬಟ್ಟೆ ಬದಲಾಯಿಸಿದೆ, ತಾಯಿ ನೀರು ದೋಸೆ ತಂದು ಕೊಟ್ಟರು, ತಿಂಡಿ ತಿಂದ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಸರಿಯಾಗಿದೆ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ನಂತರ ಒಂದು ಸಲ ಪಾಟಿ ಚೀಲ ಅಂದರೆ ಬ್ಯಾಗು, ಆ ಬ್ಯಾಗಲ್ಲಿ ಬುಕ್ಸು ಎಲ್ಲ ಟೈಮ್ ಟೇಬಲ್ ಪ್ರಕಾರ ರಾತ್ರಿ ಇಟ್ಕೊಂಡಿದ್ದೆ. ಒಂದು ಸಲ ಚೆಕ್ ಮಾಡಿಬಿಟ್ಟು ಪೆನ್ಸಿಲೆಲ್ಲ ಶಾರ್ಪ್ ಆಗಿದೆಯಾ, ಪೆನ್ ಸರಿಯಾಗಿ ಬರೆಯುತ್ತಾ, ಇದೆಲ್ಲ ತಿಳ್ಕೊಂಡು ಮನೆಯಿಂದ ಶಾಲೆಗೆ ಹೊರಟೆ. ಶಾಲೆಗೆ ಹೊರಡುವಾಗ ಮಧ್ಯದಲ್ಲಿ ನನ್ನ ಗೆಳೆಯ ಪ್ರಸನ್ನ ಸಿಕ್ತ, ಅವನ ಜೊತೆ ಮಾತಾಡ್ಕೊಂಡು ಹೋದ್ವಿ. ಶಾಲೆಗೆ ಹೋದ್ಮೇಲೆ ಫಸ್ಟ್ ಪೀರಿಯಡು ಇಂಗ್ಲೀಷ್ ಇತ್ತು, ಸೆಕೆಂಡ್ ಪೀರಿಯಡು ಸಮಾಜಶಾಸ್ತ್ರ ಇತ್ತು. ಆಮೇಲೆ ಒಂದು 10 ನಿಮಿಷ ಇದು ರೀಸಸ್ಗೆ ಬ್ರೇಕ್ ಕೊಟ್ಟರು. ಸರಿ, ಬ್ರೇಕ್ ಹೋಗ್ಬಿಟ್ಟು ಪುನಃ ಬಂದ ಮೇಲೆ ಸೈನ್ಸ್ ಯಾವುದೋ ಸಬ್ಜೆಕ್ಟು ಪಾಠ ಮಾಡಿದ್ರು. ಅದಾದಮೇಲೆ ಊಟಕ್ಕೆ ಲಂಚ್ ಬ್ರೇಕ್ ಬಿಟ್ಟರು. ಸರಿ, ನಾನು ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು ಲಂಚ್ ಬ್ರೇಕು ಬಾಕ್ಸ್ ಓಪನ್ ಮಾಡಿದ್ವಿ. ನಮ್ಮ ತಾಯಿ ಬುತ್ತಿ ಕಟ್ಕೊಟ್ಟಿದ್ರಲ್ವ, ಆ ಬುತ್ತಿ ಬಾಕ್ಸನ್ನ ಓಪನ್ ಮಾಡಿದಾಗ ನಮ್ಮ ಮನೇಲಿ ಅವತ್ತು ನನಗೆ ಚಿತ್ರಾನ್ನ ಆಮೇಲೆ ಮೊಸರನ್ನ ಇಟ್ಟಿದ್ದರು. ನನ್ನ ಫ್ರೆಂಡು ಚಪಾತಿ ಆಮೇಲೆ ತಂದಿದ್ದ, ಅವನು ಚಪಾತಿ ಸ್ವಲ್ಪ ಮೊಸರನ್ನ ತಂದಿದ್ದ. ನಾವಿಬ್ಬರು ಶೇರ್ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಆದಮೇಲೆ ಏನು ಮಾಡಿದ್ವಿ, ಬಾಕ್ಸ್ನ ಕ್ಲೀನಾಗಿ ಮಡಚಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಕ್ಲಾಸ್ಗೆ ಹೋದ್ವಿ. ಆವಾಗ ನನಗೆ ಮೊಸರನ್ನ ತಿಂದಿದ್ದರಿಂದ ತೂಕಡಿಕೆ ಬರ್ತಾ ಇತ್ತು. ಸರಿ, ಯಾಕೆಂದರೆ ಮೊಸರನ್ನ ಆವಾಗ ಗಣಿತದ ಪೀರಿಯಡು ಸದ್ಯಕ್ಕೆ. ಸೊ ಆದ್ದರಿಂದ ನನಗೆ ಆ ಗಣಿತ ಪಾಠ ಟೀಚರ್ ಮಾಡುವಾಗ ಆ ನಿದ್ದೆ ಹಾರೋಯ್ತು. ನಂತರ ಇನ್ನು ಒಂದು ಹಿಂದಿ ಕ್ಲಾಸು ಯಾವುದೋ ಇತ್ತು, ಕನ್ನಡ ಕ್ಲಾಸ್ ಇತ್ತು. ನಂತರ PT ಆಟ ಆಡೋಕ್ಕೆ ಹೊರಗೆ ಬಿಟ್ಟರು. ನಾವೆಲ್ಲ ಹೋಗಿ ಖೋ ಆಡಿದ್ವಿ. ಖೋಖೋಲ್ಲಿ ನಾವು ಒಂದು ಪಾರ್ಟಿ, ಇನ್ನೊಂದು ಇವರು ಒಂದು ಪಾರ್ಟಿ. ಅದರಲ್ಲಿ ಯಾರೆಲ್ಲ ಇದ್ದರು ಅವ್ರ ಹೆಸರುಗಳೇನು, ನಮ್ಮ ಇದರಲ್ಲಿ ಯಾರೆಲ್ಲ ಇದ್ದರು ನಮ್ಮ ಹೆಸರುಗಳೇನು ಇದು. ಆಮೇಲೆ ನಾವು ಖೋಖೋಲಿ ಯಾರು ಗೆದ್ದರು ಇದೆಲ್ಲ ಆದಮೇಲೆ PT ಮುಗಿದ್ಮೇಲೆ ನಾನು
ನಮ್ಮ ಫ್ರೆಂಡು ಪ್ರಸನ್ನ ಮನೆಗೆ ಬಂದ್ವಿ. ಅವನು ಅವನ ಮನೆ ದಾರಿ ಹಿಡ್ಕೊಂಡೋದ, ನಾನು ನನ್ನ ಮನೆಗೆ ಬಂದೆ. ಬಂದಮೇಲೆ ನಮ್ಮ ಕೈ ಕಾಲು ಮುಖ ತೊಳ್ಕೊಂಡು ನಮ್ಮ ತಾಯಿ ನನಗೆ ಅವತ್ತು ಮಿರ್ಚಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರು, ಅದು ಕೊಟ್ಟರು. ಚಹಾ ಕುಡಿಯೋಕ್ಕೆ ಕೊಟ್ಟರು. ನಂತರ ನಾನು ಒಂದು ಅರ್ಧ ಗಂಟೆ ಇದು ಕಾರ್ಟೂನ್ ಚಾನಲ್ ನೋಡ್ತಾ ಕೂತೆ. ಆಗ ನಮ್ಮ ಪಕ್ಕದ ಮನೆ ಹುಡುಗ ನನ್ನ ಜೊತೆ ಆಟ ಆಡೋಕ್ಕೆ ಬಂದ. ಅವನು ನಾನು ಹೋಗಿ ಹೊರಗಡೆ ಆಟ ಆಡ್ಕೊಂಡ್ವಿ. ಪುನಃ 6:45ಗೆಲ್ಲ ನಾನು ಮನೆಗೆ ಬಂದೆ, ಅವನು ಮನೆಗೆ ಹೋದ. ಸರಿ, ನಾನು ಪುನಃ ಕೈಕಾಲು ತೊಳ್ಕೊಂಡು ಆವತ್ತಿನ ಪಾಠ ಏನೆಲ್ಲ ಮಾಡಿದ್ರು, ಅದು ಹೋಮ್ವರ್ಕ್ ಏನು ಕೊಟ್ಟಿದ್ರು ಅದೆಲ್ಲ ಮಾಡಿದೆ. ಆಮೇಲೆ ಏನು ಪಾಠ ಮಾಡಿದ್ರು ಅಂತ. ನಂತರ ನಮ್ಮ ತಾಯಿ ಕರೆದು ಊಟ ಹಾಕಿದ್ರು. ಊಟಕ್ಕೆ ಏನು ಅಂದರೆ ನಮ್ಮ ಮನೇಲಿ ಸಹ ಅವತ್ತು ಚಪಾತಿ ಪಲ್ಯ, ರಾತ್ರಿ ಸ್ವಲ್ಪ ರೈಸ್, ಅನ್ನ. ಸರಿ, ಊಟ ಮಾಡಿದ್ಮೇಲೆ ನಾನು ಮಲಗಕ್ಕೆ ಹೊರಟೆ. ಸೊ ಇದನ್ನು ಮಕ್ಕಳು ದಿನ ಮಲಗಕ್ಕೆ ಮೊದಲು ಆ ದಿನ ನಾನು ಹೇಳಿದ್ನಲ್ಲ, ಇದು ಫುಲ್ಲಾಗಿ ದಿನಚರಿನ ಅವರು ಒಂದು ಸಲ ಮನಸ್ಸಲ್ಲಿ ರಿಪೀಟ್ ಮಾಡ್ಕೋಬೇಕು. ಸಾಧ್ಯ ಆದರೆ ಒಂದು ನೋಟ್ಬುಕ್ ತಗೊಂಡು ಅದನ್ನೆಲ್ಲ ಬರಿಬೇಕು. ಆ ದಿನದ ದಿನಚರಿ ಇದು ತುಂಬಾ ಇಂಪಾರ್ಟೆಂಟು. ನನ್ನ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬರೋ ಮಕ್ಕಳು ಇದರಿಂದ ತುಂಬ ಲಾಭ ಪಡೆದಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ಪೇರೆಂಟ್ಸ್ ಸಹ ಸಂತೋಷ ಪಟ್ಟಿದ್ದಾರೆ. ಓಕೆ, ಸರಿ, ಇದೆಲ್ಲ ಆದಮೇಲೆ ಅವರು ಬರೆದುಬಿಟ್ಟ ಮೇಲೆ ಇದನ್ನು ರೆಗ್ಯುಲರ್ ಆಗಿ 45 ದಿನ ಮಾಡಬೇಕು. ಯಾಕೆಂದರೆ ನಾವು ಇದು ಹೊಸ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ನಮ್ಮ ಮೆದುಳು ಇದನ್ನು ನಾವು ಟ್ರೈನ್ ಅಪ್ ಮಾಡ್ತಾಯಿದ್ದೀವಿ. ಸೊ 21 ಡೇಸಿಗೆ ನಾವು ಇದು ಅಡ್ಜಸ್ಟ್ ಆಗಿಬಿಡ್ತಾರೆ ಮಕ್ಕಳು. ಬಟ್ ಕಂಟಿನ್ಯೂಟಿ ಇರಬೇಕು, ಮಧ್ಯ ಪುನಃ ಬಿಟ್ಟು ಹೋಗಬಾರ್ದು. ಓಕೆ, ಅದರಿಂದ ನಾವು 45 ದಿನ ಮಾಡೋಕ್ಕೆ ಹೇಳ್ತೀವಿ. ನಮ್ಮ ಬ್ರೈನ್ ಈಸ್ ಸೋ ಪವರ್ಫುಲ್, ಸಬ್ಕಾನ್ಷಿಯಸ್ಸು. ಅದು ಏನು ಮಾಡುತ್ತೆ ಅಂದರೆ ಇದರಲ್ಲಿ ಯಾವುದು ಬೇಕೋ ಅದನ್ನು ಸೇವ್ ಮಾಡಿಕೊಡುತ್ತೆ, ಯಾವುದು ಬೇಡವೋ ಅದನ್ನು ಇರೇಸ್ ಮಾಡಿಬಿಡುತ್ತೆ. ಓಕೆ, ಈ ಆ್ಯಕ್ಟಿವಿಟಿಯಿಂದ ಮಕ್ಕಳು ರಿಸಲ್ಟು 45 ದಿನ ಆದಮೇಲೆ ಇದು ಅವರು ರೆಗ್ಯುಲರಾಗಿ ಇದು ಅಭ್ಯಾಸ ಮಾಡ್ಕೋತಾರೆ. ಮೊದಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಜನ ಡೈರಿ ಬರೆಯೋರು. ಓಕೆ, ಬಟ್ ಇದನ್ನು ನಾವು ಮಕ್ಕಳು ಜ್ಞಾಪಕ ಶಕ್ತಿ ವೃದ್ಧಿ ಆಗೋದಕ್ಕೆ ಈ ಎಕ್ಸಸೈಸ್ ನಾನು ಮಕ್ಕಳಿಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.